ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸ್ ಕುಕಿಂಗ್ ಚಾನಲ್. ನಾನಿವತ್ತು ಬಾಂಬೆ ಸಾಗು ಅಂದರೆ ಪೂರಿ ಮತ್ತು ದೋಸೆಗೆ, ಚಪಾತಿಗೆ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದನ್ನು ಮಾಡೋದು ಹೇಗೆ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ದೊಡ್ಡ ಸೈಜ್ ಆಲೂಗೆಡ್ಡೆನ 3 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಅದನ್ನು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ವಾಶ್ ಮಾಡಿ ಇದನ್ನು ಬೇಯೋದಕ್ಕೆ ಹಾಕೋತಾ ಇದ್ದೀನಿ. ಒಂದು ಕುಕ್ಕರಲ್ಲಿ 2ರಿಂದ 3 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು, ಅದು ಬೇಗನೆ ಬೇಯುತ್ತೆ. ಸೊ ಇದು ಬೇಯೋದಕ್ಕೆ ತುಂಬ ನೀರು ಹಾಕೋ ಅವಶ್ಯಕತೆ ಇಲ್ಲ. ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ನಾವು ಬೇಯಿಸ್ಕೊಂಡ್ರೆ ಆಯಿತು. ಇದು ಚೆನ್ನಾಗಿ ಬೆಂದರೆ ಬೇಗನೆ ಸಾಗುನ ನಾವು ಮಾಡ್ಕೋಬೋದು. ಸೊ ಹಾಗಾಗಿ ಈಗ ನೋಡಿ ಚೆನ್ನಾಗಿ ಬೆಂದಿದ್ದು ಆಗಿದೆ. ಕುಕ್ಕರ್ ಕೂಡ ಹಾರಿದೆ. ಈಗ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು. ಅಂದರೆ ತುಂಬ ನುಣ್ಣಿಗೆ ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಾವು ಪಲ್ಯಕ್ಕಾದರೆ ಸ್ವಲ್ಪನೂ ಗಂಟಿಲ್ದಿರೋ ಥರ ನಾವು ಸ್ಮ್ಯಾಶ್ ಮಾಡ್ಕೋತೀವಿ. ಬಟ್ ಇದಕ್ಕೆ ಸ್ವಲ್ಪ ತರತರಿಯಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಆವಾಗ ಅದು ಬಾಯಿಗೆ ಆಲೂಗೆಡ್ಡೆ ಸಿಕ್ಕಿದಾಗಲೂ ಕೂಡ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ ನಾನು ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೀರು ಕೂಡ ಜಾಸ್ತಿ ಹಾಕಿರಲಿಲ್ವಲ್ಲ, ಸೊ ಹಾಗಾಗಿ ಪರ್ಫೆಕ್ಟಾಗಿ ನೀಟಾಗಿ ಬೆಂದಿದೆ. ಈ ಕಡೆ ಪಲ್ಯ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1-2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲು, ನೀವು ಯಾವ ಆಯಿಲ್ನ ಯೂಸ್ ಮಾಡ್ತೀರೋ ಅದೇ ಆಯಿಲ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ಹಾಕೋತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಕಡಲೆಬೇಳೆ, 1/2 ಸ್ಪೂನಷ್ಟು ಸಾಸಿವೆ ಒಗ್ಗರಣೆಗೆ. ಸೊ ಕಡಲೆಬೇಳೆ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ, ಮಧ್ಯದಲ್ಲಿ ಸಿಗುತ್ತಲ್ಲ, ಸೊ ಹಾಗಾಗಿ ತಿನ್ನೋದಕ್ಕೂ ರುಚಿ ಅಂತ ಅನಿಸುತ್ತೆ. ಹಾಗೆ ಸ್ವಲ್ಪ ಹಿಂಗು, 1/4 ಸ್ಪೂನಷ್ಟು ಹಿಂಗೆ ಸೇರಿಸ್ಕೊಳ್ಳಿ ಒಗ್ಗರಣೆಗೆ. ಕರಿಬೇವು ಮತ್ತು ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿನ ನೀವು ನೋಡಿ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ 4 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನೀವು ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಅದು ಬಾಯಿಗೆ ಸಿಗೋದಿಲ್ಲ. ಸೊ ಈ ಥರ ಉದ್ದುದ್ದಾಗಿ ಕಟ್ ಮಾಡಿ ಹಾಕಿದಾಗ ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ಮಧ್ಯದಲ್ಲಿ ಬಾಯಿಗೂ ಕೂಡ ಸಿಗುತ್ತೆ. ಹಾಗೆ ಇದಕ್ಕೆ 1/2 ಸ್ಪೂನಷ್ಟು ಶುಂಠಿನ ಚೆನ್ನಾಗಿ ಚೆಚ್ಚಿ ಹಾಕೋತಾ ಇದ್ದೀನಿ. ಶುಂಠಿ ಹಾಕೋದ್ರಿಂದ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಆಲ್ಮೋಸ್ಟು ಇದು ಆಲೂಗೆಡ್ಡೆ ಬಂದು ಸ್ವಲ್ಪ ವಾಯು ಅಂದರೆ ಗ್ಯಾಸ್ಟ್ರಿಕ್ ಅಂತ ಅಂತೀವಿ. ಸೊ ಹಾಗಾಗಿ ಸ್ವಲ್ಪ ಹಿಂಗು ಮತ್ತು ಶುಂಠಿ 2 ಬಳಸೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ, ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ 1/4 ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಂಡೆ, ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಆನಂತರ ನಾನು ಇಲ್ಲಿ ಬೇಯಿಸಿಟ್ಕೊಂಡಂತಹ ಆಲೂಗೆಡ್ಡೆನ ಇದಕ್ಕೆ ಹಾಕೋತಾ ಇದ್ದೀನಿ. ಅದೇ ಕುಕ್ಕರ್ಗೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಇದಕ್ಕೆ ಸೇರಿಸ್ಕೊಂಡು ಒಂದು ಚೆನ್ನಾಗಿ ಕುದಿ ಬರಬೇಕು. ಒಂದು 5 ನಿಮಿಷಗಳ ಕಾಲ ನಾವು ಇದನ್ನು ಕುದಿಸ್ಕೊಂಡ್ರೆ ಸಾಕು. ಈಗ ಬಾಂಬೆ ಸಾಗು ಅಂತ ಹೇಳ್ತೀವಲ್ಲ, ಸೊ ಅದಕ್ಕೆ ಏನಪ್ಪ ಅವರು ಸೀಕ್ರೆಟಾಗಿ ಬಳಸ್ತಾರೆ ಅಂತ ಅಂದರೆ ಕಡಲೆ ಹಿಟ್ಟನ್ನು ಹಾಕೋದ್ರಿಂದ ಅದು ಒಂಥರ ಚೆನ್ನಾಗಿ ಬರುತ್ತೆ, ಕ್ರೀಮಿ ಟೇಸ್ಟ್ ಕೊಡುತ್ತೆ. ಸೊ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಒಂದು ಚೂರು ಗಂಟು ಇಲ್ಲದೆ ಇರೋ ಥರ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಡೈರೆಕ್ಟಾಗಿ ಏನಾಗುತ್ತೆ, ಸಾಗುಗೆ ಹಾಕಿದಾಗ ಗಂಟಾಗಿಬಿಡುತ್ತೆ. ಸೊ ಹಾಗಾಗಿ ನಾನು ಒಂದು ಸಪ್ರೇಟ್ ಬೌಲಿಗೆ ಹಾಕ್ಕೊಂಡು ನೀಟಾಗಿ ಗಂಟಿಲ್ದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆ ನಂತರ ನಾನು ಇದನ್ನು ಸಾಗುಗೆ ಸೇರಿಸ್ಕೋತೀನಿ. ಇದು ಹಾಕೋದ್ರಿಂದ ಒಂದೊಳ್ಳೆ, ಆಗಲೇ ಹೇಳ್ದಾಗೆ ನಾನು ಒಂಥರ ಕ್ರೀಮಿ ಟೇಸ್ಟ್ ಬರುತ್ತೆ, ಅಂದರೆ ಸ್ವಲ್ಪ ಗಟ್ಟಿ ಆಗುತ್ತೆ ಮತ್ತು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಿಮಗೆ ಹೋಟ್ಲುಗಳಲ್ಲಿ ಕೊಟ್ಟಾಗ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಅಂತ ಅನಿಸುತ್ತೆ. ಅವರು ಕೂಡ ಇದನ್ನೇ ಬಳಸಿ ಮಾಡೋದು. ಈಗ ನಾನು ಅದನ್ನು ಹಾಕ್ಬಿಟ್ಟು 2 ಸ್ಪೂನು ಅಥವಾ 3 ಸ್ಪೂನಷ್ಟು ನೀರನ್ನ ಸೇರಿಸಿ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಬಾಂಬೆ ಸಾಗು ರೆಡಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಮಾಡಿ, ನೀವು ಪೂರಿಗಾದರೂ ಅಥವಾ ದೋಸೆಗೆ ನಿಜವಾಗ್ಲೂ ಒಂದೊಳ್ಳೆ ಕಾಂಬಿನೇಷನ್ ಇದು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನಾನೀಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕ್ರೀಮಿ ಥರ ಆಯಿತು. ಮುಂಚೆ ಸ್ವಲ್ಪ ತೆಳ್ಳಗಿತ್ತು, ಈಗ ಅದನ್ನು ಹಾಕಿದ ತಕ್ಷಣ ಗಟ್ಟಿಯಾಗಿ ಚೆನ್ನಾಗಿ ಸಾಗು ಕೂಡ ಒಂದೊಳ್ಳೆ ಟೇಸ್ಟ್ ಬಂತು. ಈಗ ನಾನು ಲಾಸ್ಟಲ್ಲಿ 1-2 ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಕು, ಆರಾಮಾಗಿ ನೀವು ಸರ್ವ್ ಮಾಡ್ಬೋದು. ಹಸಿ ತೆಂಗಿನಕಾಯಿ ಹಾಕೋದ್ರಿಂದ ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಒಂದೊಳ್ಳೆ ಡಿಫ್ರೆಂಟಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಈಗೆಲ್ಲ ನೀಟಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿದ್ರೆ ಒಂದೊಳ್ಳೆ ಬಾಂಬೆ ಸಾಗು ರೆಡಿ. ನಾನಿವತ್ತು ದೋಸೆ ಮಾಡಿದ್ದೆ, ಸೊ ದೋಸೆ ಜೊತೆಗೆ ಆಗುತ್ತೆ ಅಂತ ಹೇಳಿ ಮಾಡಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಕಂಪ್ಲೀಟ್ ಆಗಿದೆ. ಟೇಕ್ ಕೇರ್.